ಎಷ್ಟು ಮಿಸ್ ಆಗುತ್ತೆ ಗೊತ್ತಾಗ್ರೆ ಬೈಕು. ಸರ್ವಿಸ್ ಕೊಟ್ಬಿಟ್ಟು ಬಿರಾಡ್ಲ ಸ್ಕೂಟಿ ಟಿಕ್ ಟಿಕ್ಕ ಹೊಡಿಯೋದು ನಿಮಗೆ ತೇರಿಕೆ ಇಷ್ಟೇ ಮಿಸ್ ಆಗ್ತಿತ್ತ. ಒಂದು ವಾರ ನಾನು ವಿಡಿಯೋ ಹಾಕಿಲ್ಲ ಅಂದ್ರೆ ಎಷ್ಟು ಮಾಡಿ ಆ ಲೆವೆಲ್ಲಿ ನಾನು ಮಿಸ್ ಮಾಡಿರೋಣ ಅಂತ. ಬೇಬಿ ಈಸ್ ಫುಲ್ಲಿ ಸರ್ವಿಸ್ಡ್, ಫ್ಯೂಲ್ಡ್ ಅಪ್ ಅಂಡ್ ರೆಡಿ ಟು ರೋಲ್. ಕಾಲ್ ನೋಡೋ ಹಾಕೊಂಡು ಚಪ್ಪಲ್ ನೋಡೋ ಬೋಶ್. ಓ ಮಾಮ ಇದ್ದಾನೆ, ಮಾಮ ಶ್ರೀ ಉಂಡಾರು. ಆಮೇಲೆ ಹಂಗಲ್ ಸರಿ ಆಯ್ತಾ, ಒಂದ್ ವಾರ ಶೂಟ್ ಮಾಡಿದಾರೆ ಬೇರೆಗೆ ಹೆಲ್ಮೆಟ್ಗೂ ಇದಾಗ್ಬಿಡಾಯ್ತು. ಸಾವು ज़माने में तार तो इतना ही बवाल है. ನಾಳೆ ವಿಡಿಯೋ ಹಾಕ್ತೀನಿ ರಿವ್ಯೂದು. ಆಕ್ಚುಲಿ ನಾನು ವೇಟ್ ಮಾಡ್ತಿದ್ದೆ ಇದಕ್ಕೆ ಹೇಳಕ್ಕೆ. ಇದು ಸರ್ವಿಸ್ ಮಾಡಿಸಿದ್ದು, ಯಾಕಂದ್ರೆ ನಾನು ಈ ಸತಿ ಸರ್ವಿಸ್ ಮಾಡಿಸಿದ್ದು ಒಂಥರ ಬೇರೆ ಕಡೆ, ಶೋರೂಮ್ ಇಂದಲ್ಲ. ನಂದು 4th ಸರ್ವಿಸ್ ನಾನು ಮಾಡಿಸಿದ್ದು ಶೋರೂಮ್ ಅಲ್ಲ, 3 ಸರ್ವಿಸ್ ಬೇಸಿಕಲಿ ನಾನು ಶೋರೂಮ್ ಅಲ್ಲಿ ಮಾಡಿಸಿದ್ದು. ಸೊ ಅದಕ್ಕೋಸ್ಕರ ಐ ಥಾಟ್ ಲೇಟೆಸ್ಟ್ ಪುಟ್ ಏನೋ ಸ್ವಲ್ಪ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಆಗಿರುತ್ತೆ ಎರಡನ್ನೂ ಹಾಕಿದ್ರೆ ಅಂತ ನಾನು ಆಚೆ ಸರ್ವಿಸ್ ಮತ್ತೆ ಇದ್ರದ್ದು ಸರ್ವಿಸ್ ಎರಡರದ್ದು ಎಷ್ಟು ಕಾಸ್ಟ್ ಬೀಳುತ್ತೆ ಅದೆಲ್ಲ ಏನ್ ಕತೆ ಎಲ್ಲ ಫುಲ್ ವಿಡಿಯೋ ಏನೇನ್ ಟಾಪಿಕ್ಸ್ ಕವರ್ ಮಾಡಬೇಕು ಬೇರೆ ವಿಡಿಯೋಕ್ಕಿಂತ ನನ್ನ ವಿಡಿಯೋ ನೋಡಿ ನಿಮ್ಗೆ ಏನ್ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಪಡ್ಕೊಂತೀರಾ ಅನ್ನೋದನ್ನ ಎಲ್ಲದಕ್ಕೂ ನಾನು ಚಿಕ್ಕ ಸೆಗ್ಮೆಂಟ್ಸ್ ಆಗಿರ್ಲಿ ಅಥವಾ ದೊಡ್ಡದೇ ಆಗಿರ್ಲಿ ಅಥವಾ ವ್ಯಾಲ್ಯೂಬಲ್ ಇನ್ಫಾರ್ಮೇಶನ್ ಅಬೌಟ್ ವಾಟ್ ಎವರ್ ಯು ವಾಂಟ್. ಯಾಕಂದ್ರೆ ನನಗೆ ಗೊತ್ತು ಎಂತ ನನ್ನ ಆಡಿಯನ್ಸ್ ಇರೋದು ಅಂತ. ನಂಗೆ ಗೊತ್ತು ಯಾರು ಕರೋಡ್ಪತಿ ಆದವ್ರು ಯಾರು ಇದನ್ನೆಲ್ಲ ನೋಡೋರಲ್ಲ. ನಮ್ ತರ ಒಂದು ಕಮ್ಮಿ ಇದ್ದಿದ್ದವ್ರು ಹಾಕೋದು ಯಾರು ಏನೋ ಮ್ಯಾಡ್ ಬ್ಲ್ಯಾಕು ಸ್ವಿಫ್ಟ್. ನೋಡ್ಕೊರಿ ಹೆಂಗೈತೆ ರಂಗೋಲ್ವೋ. ಸಾಯಂಕಾಲ ಹೊತ್ತಿ ರೋಡಲ್ಲಿ ಸೆಕ್ಸಿ ಗಾಡಿಗಳು ಓಡಾಡುತ್ತೆ ಮಾತ್ರ. ಬೆಳಗ್ಗೆ ನಾನು ಕಾಲೇಜ್ ಹಿಡ್ಸ್ಕೊಂಡ್ ಮನೆಗೆ ಹೋಗೋತ್ತಿಗೆ ಏನು ಇರಲ್ಲ, ಎಲ್ಲ ಹೋಗ್ಬಿಟ್ಟಿರ್ತಾರೆ. ಈಗ ಆಫೀಸ್ಗೆ ಹೋದ್ರೆ ವಾಪಸ್ ರಿಟರ್ನ್ ಆಗ್ತಾರಲ್ಲ ಈ ಏರಿಯಾಗೆ, ಆವಾಗ ಒಳ್ಳೆ ಗಾಡಿಗಳು. ನಾನು ಇಲ್ಲಿಂದ ಅಲ್ಲಿಗೆ ಹೋಗೋ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ, ಬಟ್ ನನಗೆ ಹೊಟ್ಟೆ ಎಷ್ಟಿತ್ತು, ಪ್ಲಸ್ ನಾನು ಆಚೆ ಕಡೆ ಊಟ ಮಾಡ್ಬೇಕಾಗಿತ್ತು. ಇವತ್ತು ಭಾನುವಾರ ಆಗಿದ್ರಿಂದ ಮನೇಲಿ ಯಾರು ಅಡುಗೆ ಮಾಡೋರು ಇರ್ಲಿಲ್ಲ, ಎಲ್ಲರೂ ಊರಿಗೆ ಹೋಗಿದ್ದಾರೆ, ನಾಳೆ ರಜಾ ಅನ್ಕೊಂಡು. ಅಯ್ಯೋ ಸಿಗ್ದಲ್ ಬಿದ್ಬಿಡ್ತಾರೋ. ಶಿಟ್ ಶಿಟ್ ಕಾಯಪ್ಪ ಒಂದ್ 3/4 ಗಂಟೆ. ಈಗ ಮಾಮ ಅವನ್ ಅಲ್ಲೇ ಡಬ್ದೊಳಗಡೆ ಕೂತವ್ ನೋಡೋಣ, ಕಾಣಿಸ್ತೈತಾ? ಅಲ್ಲ ನೋಡು ಒಳಗಡೆ ಡಬ್ದಲ್ಲಿ, ಅದಕ್ಕೆ ಹೋಗ ಜಂಪ್ ಮಾಡಲ್ಲ. ಯಾರ್ದು ಸಿಗ್ದಲ್ಲ, ಯಾರು ಹೋಯ್ತಲ್ಲ ಅವ್ರದ. ಆಕ್ಚುಲಿ ಒಳ್ಳೆ ಪಾಸ್ ಸಿಕ್ಕಿದೆ, ಒಳ್ಳೆದಾಯ್ತು. ನ್ಯೂಟ್ರಲ್ ಹಾಕಪ್ಪ ಏನಿದೆ ಬೇರೆ ಗಾಡಿದು ಕೆಲವೊಂದು ಅಪ್ಡೇಟ್ ಮಾಡಿಸಿದೀನಿ. ಸೊ ನಾನು ಆ ಅಪ್ಡೇಟಿಗೆಲ್ಲ ಎಷ್ಟು ಕಾಸ್ಟ್ ಆಗುತ್ತೆ, ಮತ್ತೆ ಪ್ಲಸ್ ನಿಮ್ಗೆ ಈಗ ನೀವು ತಗೊಂಡ್ರೆ ಬೇರೆ ವಿಡಿಯೋಗೂ ನನ್ನ ವಿಡಿಯೋಗೂ ಏನ್ ಡಿಫ್ರೆನ್ಸು, ಯಾಕೆ ವಿಡಿಯೋ ಲ್ಯಾಗ್ ಮಾಡ್ತಾ ಇದ್ದೀನಿ, ಅಷ್ಟೊಂದು ಮಾಡಕ್ ಇಂಟ್ರೆಸ್ಟ್ ಇಲ್ವಾ, ಏನು ಬಿಟ್ಬಿಟ್ಟು ನಾನು ಹಿಂಗೆ ಅಂತೆಲ್ಲ ಏನಿಲ್ಲ, ಮಾಡ್ತೀನಿ ವಿಡಿಯೋ. ನಾನು 1 ವಾರ ನಾನು ಬಿಟ್ಟಿದ್ದೀನಿ ಅಂದ್ರೆ ಯೋಚನೆ ಮಾಡಿ ಯಾವ ಲೆವೆಲ್ ಏನೇನು ಅಪ್ಡೇಟ್ಸ್ ಎಲ್ಲ ಮಾಡಿರ್ಬೋದು ಅಂತ. ಗಾಡಿ ನೋಡಕ್ ಈ ಅಂಗಡಿ ಏನೊಂದ್ಸಲ ನಿಲ್ದಾದ್ಮೇಲೆ ನಾನು ಸೆಕೆಂಡ್ ತೋರಿಸ್ತೀನಿ. ತುಂಬಾ 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 ಅಪ್ಡೇಟ್ ಮಾಡಿಸಿದ್ದೀನಿ. ನಾನೀಗ ಕೋಚಿಂಗ್ ಕ್ಲಾಸು, ಮನೆ, ಆಮೇಲೆ ಆಚೆ ಹೋಗೋದು, ಕಾಲೇಜಿಗೆ ಹೋಗೋದು ಇದೆಲ್ಲ ಅಡ್ಡ ಬಂದಿದ್ರಿಂದ 1 ವಾರ ವಿಡಿಯೋ ಮಾಡಕ್ ಆಗಿರ್ಲಿಲ್ಲ. ಲಾಸ್ಟ್ ನನ್ನ ವಿಡಿಯೋ ಹಾಕಿದ್ದೆ ಸ್ಯಾಟರ್ಡೆ. ಸೊ ಈ ವಿಡಿಯೋ ಇವತ್ತು ಹಾಕ್ತಾ ಇದೀನಿ ಅಂದ್ರೆ ಸೋಮವಾರ ಬರುತ್ತೆ ಆಚೆ. ಇದು ಇಲ್ಲ ಇವತ್ತೇ ಹಾಕ್ಬೋದು, ಭಾನುವಾರನೇ ಹಾಕ್ಬೋದು, ನೋಡ್ಬೇಕು.
there are some points which I wanted to be clear about which before I upload. ಇಂಗ್ಲಿಷ್ ಎಲ್ಲ ಕೇಳ್ತೀನಿ. ನಾನು ಅಪ್ಲೋಡ್ ಮಾಡಕ್ ಮುಂಚೆ ಈ ತರ ಪಾಯಿಂಟ್ಸ್ ಎಲ್ಲ ಹೇಳ್ಬೇಕು ಅಂತ ನಂಗಿತ್ತು. ಯಾಕಂದ್ರೆ ಬೇರೆ ವಿಡಿಯೋ ನೋಡಿದಾಗ ನನಗೆ ಮೇನ್ ಕೋರ್ಸ್ ಹೇಳ್ರೆ ಇದ್ಯಾವ್ದು ಬೆಡ್ದಲ್ಲಿ ಇದ್ದಿದ್ದು, ನಾನು ಟೈರ್ ಸೈಜು CC ಎಷ್ಟು ಅದು ಇದು ಎಲ್ಲ ಹೇಳಬೇಕು ಅಂದ್ರೆ ಸುಮ್ಮನೆ ಅದು ಇದಾಗುತ್ತೆ ಅಂತ ನಾನು ಕಾಯ್ತಾ ಇದ್ದೆ. ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇಂದ ನಾನು ಶೇರ್ ಮಾಡಬೇಕು, ಅದಕ್ಕೋಸ್ಕರ ನಾನು ವಿಡಿಯೋ ಲ್ಯಾಕ್ ಮಾಡ್ತಾ ಇದ್ದೀನಿ. ನಾಳೆ ಕನಕದಾಸರ ಜಯಂತಿ ಅಂತಾನೇನೋ ಗೊತ್ತಾಯ್ತು. ಸೋಮವಾರ ಕನಕದಾಸ ಜಯಂತಿ ಇರೋದ್ರಿಂದ ನಮಗೆ ರಜಾ ಇದೆ. ಮನೆಯಿಂದ ಹೋಗಿ ಬೆಳಗ್ಗೆ ಎದ್ದೋನೇನೆ ಇಟ್ ಮಾಡ್ತಿರ್ಬೇಕು, ವಿಡಿಯೋ ಶೂಟ್ ಮಾಡ್ಬೇಕು, ಮೆಟ್ರೋ ಸ್ಟೇಷನ್ ಬಂತು ಸಹ ಮಾಡಬೇಕು. ಸಿಗ್ನಲ್ ಬಿಟ್ಬಿಡ್ತು, ಕ್ಲಚ್ ಹಿಡ್ದೆಲ್ಲ ಇದ್ದು ಗನ್ ಮಾಡಿದ್ದೀರಾ ಆಗೋಗಿತ್ತು. ಸೊ ನಾನು ಕನಕದಾಸ ಜಯಂತಿ ಇರೋದ್ರಿಂದ ವಿಡಿಯೋ ಮಾಡೇ ಮಾಡ್ತೀನಿ. ಟ್ಯೂಸ್ಡೇ ಹಂಗ ಆಚೆ ಹಾಕೋದಿಲ್ಲ, ನಾಳೆ ಹಾಕ್ಬೋದಾರ. ಈ ವಿಡಿಯೋ ನಾನು ಯಾವಾಗ ಹಾಕ್ತೀನಿ ನಂಗೆ ಗೊತ್ತಿಲ್ಲ. ಹಣ ಚಕ್ಕ ಬರ್ತಾವ್ರಿರಪ್ಪು. ಪರ್ಸ್ ಒಳಗೈತು ಹೋಗಕ್ಕ, ಆಮೇಲೆ ಕಾಸು ಕೊಡ್ತೀನಿ. ಸೊ ಕೆಲವೊಂದು ಸ್ಪೆಸಿಫಿಕ್ ಪಾಯಿಂಟ್ಸ್, ಕೆಲವೊಂದು ಇದೆಲ್ಲ ಇದಾಗಿರೋದ್ರಿಂದ ನಾನು ಹಾಕೋದು ಮಾತ್ರ ಮಾಡ್ಬೇಕಿತ್ತು. ಪ್ಲಸ್ ಫುಲ್ ಆನ್ ಗೋಸ್ಟ್ ಮಾಡಲ್ ಓಡಾಡ್ತಾ ಇದ್ದೀನಿ. ಲೈಟ್ ವರ್ಕ್ ಆಗ್ತಾ ಇಲ್ಲ, ಬ್ಲಿಂಕ್ ಆಗ್ತಾ ಇದೆ. ಲಿಟ್ರಲ್ ಆಗಿ ಕತ್ಲಾಗಕ್ಕೆ ಮುಂಚೆ ಎಷ್ಟಾಯ್ತು ಟೈಮು? 5:45, 5:40 ಹೋಗ್ಬಿಟ್ಟಿರೋ ಒಳಗಡೆ ವೇಟ್ ಮಾಡ್ತಾ ಇದ್ದೀನಿ. ಎಷ್ಟೋ ಒಂದು ಸೆಗ್ಮೆಂಟ್ಸ್ ನಾನು ಕವರ್ ಮಾಡಬೇಕು ಅಂತೆಲ್ಲ ಕಾಯ್ತಾ ಇದ್ದೀನಿ. ಯಾಕಂದ್ರೆ ನಾನು ಎಷ್ಟೊಂದು ವಿಡಿಯೋಸ್ ನೋಡಿದೆ. ಯಾಕಂದ್ರೆ ಸುಮ್ಮನೆ ವಿಡಿಯೋ ಮಾಡಾಕೋದು ಯೂಸ್ಲೆಸ್. ಯಾರು ನೋಡಿ ಏನಾದ್ರು ಒಂದು ಒಳ್ಳೆ ವ್ಯಾಲ್ಯೂಬಲ್ ಅರ್ಥ ಬರ್ಬೇಕಾಚೆ ಅನ್ನೋ ಥರ ನಾನು ಎಷ್ಟೊಂದು ವಿಡಿಯೋಸ್ ಎಲ್ಲ ನೋಡಿ. ಸೊ ಈ ಪಾಯಿಂಟ್ ಬಗ್ಗೆ ಮಾತಾಡಿಲ್ಲ, ಆ ಪಾಯಿಂಟ್ ಬಗ್ಗೆ ಮಾತಾಡಿಲ್ಲ. ಓ ಮೈ ಗಾಡ್, ನಿಂಜಾ 400 ನೋಡಲ್ಲಿ 400 300 ಅಮ್ಮ 300 ನಾವು ಗ್ಲೌಸ್ ಹಾಕೊಂಡ್ರೆ ಅದು ವ್ಯಾಲ್ಯೂಬಲ್ ರೈಡರ್ ಅಂದ್ರೆ ಯಾವ 300 400 CC ಗಾಡಿ ಟಿಕ ಮುಂಚೆ ನೀಟಾಗಿ ಹೆಲ್ಮೆಟ್ ಹಾಕೊಂಡ ಗ್ಲೌಸ್ ಹಾಕಿದ್ದ ಸಾಕು. ಯಾವ್ದು ಹೆಲ್ಮೆಟ್? MRF ಹೆಲ್ಮೆಟ್ ಬರುತ್ತಾ? MT2 ಓಕೆ ಓಕೆ. ಅಷ್ಟೇ, ನನ್ನ ಮಕ್ಳಲ್ಲಿ ರೇಸ್ ಮಾಡೋಕ್ಕಾಗಲ್ಲ. ಸೊ ಬ್ಯಾಕ್ ಟು ದ ವಿಡಿಯೋ ಪಾಯಿಂಟ್. ಈ ವಿಡಿಯೋ ಮಾಡ್ತಿರೋದು ನಾನು ಸುಮ್ಮನೆ ಮನೆಗೆ ಹೋಗೋದು, ಸುಮ್ಮನೆ ವಿಡಿಯೋ ಆಗ್ತಲ್ಲ ಮತ್ತೆ ನಾಳೆ ಆಗ್ಬಿಟ್ಟಾತು ಅಂದ್ಕೊಂಡು ಸುಮ್ಮನೆ ಒಂದು ವಿಡಿಯೋ ಮಾಡ್ತಾ ಇರೋದು. ಮಾಮೂಲಿ ಡೈಲಿ ವ್ಲಾಗು. ನಮ್ಮ ದೇಶದ ಜನತಾನು ಜಡ್ಜ್ ಮಾಡಿ ಮಕ್ಕಳು ಹೋಗಿಯೋ ಬಗ್ಗೆ ಅಷ್ಟೇ, ಇನ್ನೇನಿಲ್ಲ. ನಾಳೆ ಅಂದರೆ ನೆಕ್ಸ್ಟ್ ವಿಡಿಯೋ ಪಕ್ಕಾ ರಿವ್ಯೂ ಹಾಕ್ತೀನಿ. ಯಾವ ರಿವ್ಯೂಲಿ ಏನ್ ಕವರ್ ಮಾಡಿಲ್ಲ ಅದೆಲ್ಲ ನಾನು ಕವರ್ ಮಾಡ್ತೀನಿ, ಬರ್ಕೊಡ್ತೀನಿ. ನಂಬ್ತಿರೋ ಬಿಡ್ತೀರಾ, ಒಂದು ಪಾಯಿಂಟ್ಸ್ ಮಾಡಿದೀನಿ ನಾನು ಲೆಟರ್ ಆಗಿ ಇಷ್ಟಿಷ್ಟು ಇದ್ರ ಬಗ್ಗೆ ಮಾತಾಡ್ಬೇಕು, ಇದ್ರ ಬಗ್ಗೆ ಹೇಳ್ಬೇಕು ಅಂತ. ಯಾಕಂದ್ರೆ ಯಾರು ಹೇಳ್ತಾ ಇರ್ಲಿಲ್ಲ. ಐ ಥಾಟ್ ವೈ ನಾಟ್. ಯಾರಲ್ಲಿ ಐತಾ ಇದು? ಯಾರೋ ಅಣ್ಣ ಗುರಾಯಿಸ್ತಾನಿಲ್ಲ ಪಕ್ಕದಲ್ಲಿ ಗಾಡಿ ಹಾಕೊಂಡು. ನಿಜ ನೋಡ್ರೆ ಹೇಳಿಲ್ವಾ ನಿಂಜ? ಅದನ್ನ ಮೀಟ್ ಮಾಡಕ್ ಆಗಲ್ಲ ಗುರು, ಇದ್ರಲ್ಲಿ ಕಿತ್ಕೊಳ್ಳೋದ್ರಲ್ಲಿ ಮೀಟ್ ಬ್ಲಾಸ್ಟ್ ಆಗುತ್ತೆ. ಟ್ರೈ ಮಾಡ್ತೀನಿ ನಿಮ್ಗೋಸ್ಕರ. ನೋಡೋ ಪಂಪ್ ಅಂದ್ರೆ ಪಂಪ್ ಇದ್ರಲ್ಲಿ. ಕವಾಸಕಿ ನಿಂಜಾರೆ ನೆಕ್ಸ್ಟ್ ನನ್ನ ಬೈಕ್ Z650 ಇಲ್ಲ Z900. ನಮ್ಮನೆ ಕಡೆ ಹೋಯ್ತಾನೆ. ಓಕೆ ಬಡಿ. ಓಡ್ತಾನ ಅಣ್ಣ, ಹಿಡಿಯಕತ್ತಾಗಲ್ಲ ಕೈಯಲ್ಲಿ.
ಸಿಗ್ನಲ್ ಅಲ್ಲಿ ನಿಲ್ಲಿಸ್ತಂತ. ಬೇಡ, ಪ್ಲೇಟ್ ಹೊತ್ಬೇಡ, ಬಸ್ ಹಿಡಿಕೆ ಯಾಕೆ ಪ್ಲೇಟ್ ಹೊತ್ತಾರೆ? ಕ್ರಾಶ್ ಕಾರ್ಡ್ ಹಾಕ್ಸ್ಬಿಟ್ಟಾನೆ. ಹ್ಯಾಪಿ ಕಪಲ್ ಮುಂದ್ಗಡೆ ಇರೋ ಗಾಡಿ ಇದು. ಎಷ್ಟು ಲಕ್ಷದ ಗಾಡಿ ಇಟ್ರೆ ಹೆಂಗೂರು ಓಡಾಡಕ್ ಒಂದು ಹುಡುಗಿ ಇಲ್ಲ ಅಂದ್ರೆ. ಇಂದು 300 ಅಷ್ಟೊಂದೇ ದೊಡ್ಡ ಗಾಡಿ ಇಲ್ಲ ಅಂತಾರೆ, ಬಟ್ ಲೈಕ್ ಕವಾಸಕಿ ಅಲ್ವಾ, ನಾವು ನಿಮ್ ಡ್ರೀಮ್ ಬೈಕು ಅದೇ ಬ್ರ್ಯಾಂಡ್ ಅವರೇ ಮಾಡ್ತಾರೆ ಅಂದ್ರೆ ಒಂಥರ ಕುದ್ಬಿಟ್ಟ. ಮುಂದೆ ಬಂದಿದ್ರೆ ಹೇಳಿಲ್ವಾ, ಈ ರೋಡಲ್ಲಿ ಓಡಾಡ್ಬಿಡಿ, ನಮ್ಮನೆ ಕಟ್ಟೆಟ್ಟೆಲ್ಲ ಸಿಗುತ್ತೆ ನೋಡು. ಫ್ಲೆಕ್ಸಿಬಲ್ ರೈಡರು ವ್ಯಾಲಿಬಲ್. ಅವನೊಂದು ಆ ಹುಡುಗಿ ಹೇಳ್ಕೊಡ್ತಾನೆ ಯಾವ ಗಾಡಿ ಎಷ್ಟು ಡೈರೆಕ್ಟ್ ಇರುತ್ತೆ ಅಂತ. Next ಗಾಡಿ ಬೆಕ್ಕೋಯ್ತು ಗುರು ಎಡಗಡೆಯಿಂದ ಬಲ್ಗಡೆ. ನಂಗೆ ಗೊತ್ತಿಲ್ಲ ಯಾವ ಸೈಡ್ ಯಾವ ಸೈಡ್ ಆದ್ರೆ ಒಳ್ಳೇದು ಅಂತ. ಸೊ ಬೇಸಿಕಲಿ ತಿಗ ಮುಂಚೆ ನಿಮಿಷ ನೀರ್ಸ್ ಹೋಗ್ಬಿಡು. ಏನಾಯ್ತು? ಬ್ಯಾಡ್ ನ್ಯೂಸ್. ಜಯ ಆಂಜನೇಯ. ನಂಗೆ ಗೊತ್ತಿಲ್ಲ, ಹೇಳಿದಾರೆ ಯಾರೋ ಒಬ್ರು ದೊಡ್ಡವರು, ಬೇಕಾದ್ರೆ ನಿಮಿಷ ನಿಲ್ಸೋಗಿ ಅಂತ. ಯಾವ ಸೈಡಿಂದ ಅಂದ್ರೆ ನಂಗೆ ಗೊತ್ತಿಲ್ಲ. ಸೊ ಲೆಫ್ಟ್ ಇಂದ ರೈಟ್ ಹೋಯ್ತು. ಏನದು ಬೇಡ ಗುಡ್ಡ ಆ ಪಾಯಿಂಟ್ ಮರ್ತೋಗ್ಬಿಟ್ಟೈತೆ. ಯಾವ ಸೈಡ್ ಅಣ್ಣ? ನಾನ್ ಸ್ಟ್ರೈಟ್ ಹೋಗ್ಬೇಕು, ಇವ್ರು ರೈಟ್ ಹೋಗ್ಬೇಕು. ಆಯ್ತು ಅವರಪ್ಪ, ಆಯ್ತು. ಸೊ ಮತ್ತೆ ಏನಿದೆ ಸಮಾಚಾರ ಅಷ್ಟೇ, ಏನಿಲ್ಲ. ನನಗೆ ಟಾಪಿಕ್ ಇಲ್ಲ, ವಿಡಿಯೋ ಜಾವ 42 ಪರೀಕ್ಷೆ ಎಲ್ಲ ಯಾವ್ದು ಹಳೇದಲ್ಲ ಹೊಸದು. ಯಾವ್ದಾರ ಪಾರ್ಕಿ ಲೇಟ್ ಹಾಕ ತಗೊಂಡ್ರೆ ರಾಡ್ ಹಾಕ. ಯಾವ ಸೈಡ್? ಎರಡು ಸೈಡ್ ಐತಾ? ಇರಪ್ಪ ದೇರೋ ಇರೋ ಪಾಪ ನೋಡ್ಬಿಡ್ಲಿ. ಯಾವ ಸೈಡು ಪಾರ್ಕಿಂಗ್ ಲೇಟ್ ಹಾಕೋದು ಹೋಯ್ತಾ ಇದ್ಯಾ ದೇವರು? ಓ ಹ್ಯಾಲೋಜನ್ ಲೈಟ್ ಇರ್ಬೇಕಾದ. ಲೈಫಲ್ಲಿ ಇದ್ ನೋಡಿದೀರಾ ಏನದು ಹಾವು ಏಡಿ ಆಟ? ಹಿಂಗೆ ಆ ತರ ನೋಡ್ ನಗರದಲ್ಲಿ ಬದುಕೋದು ಅಜ್ಜಿ ಪಿಂಡ. ಎಲ್ಲಾ ರೋಡಲ್ಲೂ ಡೆಡ್ ಎಂಡ್, ಎಲ್ಲಾ ರೋಡಲ್ಲೂ ಡೆಡ್ ಎಂಡ್. ಅದೇ ಈ ಶಿಷ್ಯ ವೀಲೆ ಹೊಡಿತಾ
ಮಗು ದೇವ್ರು ಏನು ಕತೆ? ಐಫೋನ್ ಅಲ್ಲಿ ನೈಟ್ ಟೈಮ್ ಶೂಟ್ ಮಾಡಿದ್ರೆ ಹೆಂಗ್ ಬರುತ್ತೆ ನಂಗೆ ಗೊತ್ತಿಲ್ಲ. ನನ್ನ ಫಸ್ಟ್ ವಿಡಿಯೋ ನೈಟ್ ಟೈಮ್ ಮಾಡ್ತಿರೋದು, ಪರ್ಪಸ್ಫುಲಿ ಅಲ್ಲ, ಬಟ್ ಲೈಕ್ ಐ ಹ್ಯಾಡ್ ನೋ ಅದರ್ ಆಪ್ಷನ್. ನನ್ನ ಕೋಚಿಂಗ್ ಕ್ಲಾಸ್ ಇರೋದು 3 ರಿಂದ 5 ಗಂಟೆ. ಸೊ ಈಗ ನೋಡಿದ್ರಲ್ಲ, ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾನು ಎದ್ರ ನೆಕ್ಸ್ಟ್ ಇರೋದು ಆಕ್ಚುಲಿ ಜೀವಾಗಂದು ವಿಡಿಯೋ ನೋಡ್ರಪ್ಪ, ಇಲ್ಲೇ ಬಂದಿದ್ದು. ಜೀವಾಗನ್ ಮೇಲೆ ವಿಡಿಯೋ ಮಾಡಾಕಿದ್ದೀನಿ, ಮೇಲೆ ಅಲ್ಲ ಅಂದ್ರೆ ನೋಡಿದ್ ನಾನು ಅಷ್ಟೇ, ಜಾಸ್ತಿ ಏನಿಲ್ಲ. ಜೀವಾಗಂದು ವಿಡಿಯೋ ಇದೆ, ಇದ್ರ ಹಿಂದಿನ ಅನ್ಕೊಂತೀನಿ, ಇದ್ರ ಹಿಂದಿಂದ ಹಾಕ್ತೀನಿ, ಇದ್ರದ್ದು ಹಿಂದಿಂದು ನೋಡಿ. ಮಸ್ತಾಗೈತೆ ಜೀವಾಗನ್ನು. RD350 ನನ್ನ ಬೈಕು 3 ರಿವ್ಯೂ ಮಾಡಿದೀನಿ. ಇಂಟ್ರೆಸ್ಟ್ ಇದ್ದವ್ರು ನೋಡ್ಬೋದು, ಲಿಂಕ್ ಹಾಕ್ತೀನಿ ಇಲ್ಲ ಎಲ್ಲಾರು ಒಂದ್ ಕಡೆ. ಇದು ಸೈಡ್ ರೈಟ್ ಸೈಡ್ ಮೇಲೆ ಬರುತ್ತೆ. ಇಲ್ಲ ಅಂದ್ರೆ ನನ್ನ ಚಾನಲ್ ಕ್ಲಿಕ್ ಮಾಡಿ ಅಲ್ಲಿಂದ ಹಿಂದ್ಗಡೆ ಇರೋದ ವಿಡಿಯೋ ನೋಡಿ ಮಜಾ ಮಾಡಿ. ಇಷ್ಟು ದೂರ ನೋಡಿದೀರಾ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ನೆಕ್ಸ್ಟ್ ನೋಡೋಣ. ಬಾಯ್ ಬಾಯ್, ಲವ್ ಯು.